ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಅಷ್ಟೋಚಂದ್ರಾಯ ಪೂಜಾರಿ, ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ. ಆತ್ಮೀಯರೇ, ಹಿಂದಿನ ಪಾಠದಲ್ಲಿ ಒಂದು ಫೈರ್ ಎಕ್ಸಸ್ ಆದರೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬಹುದು ಅನ್ನತಕ್ಕಂಥ ವಿಚಾರವನ್ನು ಹಿಂದಿನ ಪಾಠದಲ್ಲಿ ನೋಡಿದ್ವಿ. ಇವತ್ತಿನ ಒಂದು ಪಾಠದಲ್ಲಿ ಕಡಿಮೆ ಆದರೆ ಏನು ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ವೆನ್ ಫೈರ್ ಈಸ್ ಡಿಫಿಸಿಯಂಟ್, ಕಡಿಮೆ ಆದರೆ ಏನು ಮಾಡಬೇಕು, ಏನೆಲ್ಲ ಆಗತ್ತೆ, ಅಗ್ನಿ ತತ್ವ ಅನ್ನುವಂಥದ್ದು ಕಡಿಮೆ ಆದರೆ ಏನೆಲ್ಲ ಆಗಬಹುದು. ಮೊದಲನೇದಾಗಿ ಏನು ಹೇಳುತ್ತೆ ಇಲ್ಲಿ ಅಂತ ಕೇಳಿದ್ರೆ, ಲೋ ಕಾನ್ಫಿಡೆನ್ಸ್. ಈ ಕಾನ್ಫಿಡೆನ್ಸ್ ಇದೆಯಲ್ಲ, ಇದು ಬರ್ಬೇಕು ಅಂತ ಕೇಳಿದ್ರೆ ಅವನಲ್ಲಿ ಸ್ವಲ್ಪ ಈಗೋನು ಇರುತ್ತೆ ತಾನೆ. ಹಿಂದೆ ರವಿ ಬಗ್ಗೆ ಹೇಳುವಾಗ ಹೇಳಿದ್ದೆ, ಈಗೋ ಇದೆ ಅವನಲ್ಲಿ, ಅಥಾರಿಟಿ. ಕಾನ್ಫಿಡೆನ್ಸ್ ಜಾಸ್ತಿ ಬರಬೇಕು ಅಂತಂದ್ರೆ ಈಗೋ ಇಲ್ಲ ಅಂದ್ರೆ ಬರಲ್ಲ. ಬರಲ್ಲ. ಜಾಸ್ತಿ ಆದ್ರೆ ಓವರ್ ಕಾನ್ಫಿಡೆನ್ಸ್. ಈಗೋ ಜಾಸ್ತಿ ಆದ್ರೆ ಓವರ್ ಕಾನ್ಫಿಡೆನ್ಸ್ ಆಗುತ್ತೆ. ಈಗೋ ಇಲ್ಲ ಅಂದ್ರೆ, ಈಗ ಒಂದು ಎನರ್ಜಿ ಬೇಕು ನಿನ್ಗೆ, ಒಂದು ಫೋರ್ಸ್ ಬೇಕು. ಅದು ಫೋರ್ಸು ನೀನು ಯಾವ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟೇ ಹತ್ತಕ್ಬೇಕು. ಅದು ನಿನ್ನಲ್ಲಿ ಫೋರ್ಸ್ ಇಲ್ಲ ಅಂತಂದ್ರೆ ಅದನ್ನ ತಳಕ್ಕಾಗತ್ತಾ ನಿನಗೆ? ಫೋರ್ಸ್ ಜಾಸ್ತಿ ಆದ್ರೆ ಮುರಿದೋಗ್ಬಿಡುತ್ತೆ ಅದು. ಹಾಗಾಗಿ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ದು. ಲೋ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸದ ಕೊರತೆ. ಆತ್ಮ ಅನ್ನುವಂಥದ್ದು ಸೂರ್ಯನಿಗೆ ಬರುತ್ತೆ ಅಲ್ಲ, ಎನರ್ಜಿ ಅನ್ನುವಂಥದ್ದು ಸೂರ್ಯನಿಗೆ ಬರುತ್ತೆ. ಈ ಆತ್ಮವಿಶ್ವಾಸದ ಕೊರತೆ ಅನ್ನುವಂಥದ್ದಿದ್ದಾಗ ನೀನು ಏನ್ ಮಾಡೋಕ್ಕೂ ಮನಸ್ಸು ಬರಲ್ಲ. ಸೋಲ್ ಎನರ್ಜಿ ಕಡಿಮೆ ಆಗಿದೆ, ಮೊನ್ನೆ ಹೇಳ್ತಾ ಇದ್ದೆಲ್ಲ ನೀನು, ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಬಾಡಿ ಇದೆ, ಅದು ಕೆಲ್ಸಕ್ಕೆ ಬರಲ್ಲ. ಹಾಗಾಗಿ ಈ ಆತ್ಮವಿಶ್ವಾಸದ ಕೊರತೆ ಅನ್ನುವಂಥದ್ದಿದ್ರೆ ಮನುಷ್ಯ ಏನ್ ಮಾಡಕ್ಕೂ ಕೂಡ ಅವನಿಗೆ ಎನರ್ಜಿ ಕಮ್ಮಿ ಆದ್ರೆ ಕಾಣಿಸುತ್ತೆ. ಚಂದ್ರ ಕೆಟ್ಟೋಗಿರ್ತಾನೆ, ಇಲ್ಲ ಸೂರ್ಯ ಚಂದ್ರ ಕೆಟ್ಟೋಗಾಗ್ಲೇನೆ ಅದು ಆಗೋದು. ಈಗ ನಿನಗೆ ಉದಾಹರಣೆಗೆ ಹೇಳ್ಬೇಕು ಅಂತ ಕೇಳಿದ್ರೆ, ಮೋಡ ಅಡ್ಡ ಬರುತ್ತೆ, ಸೂರ್ಯ ಕೆಟ್ಟೋಗಿರ್ತಾನೆ? ಸೂರ್ಯ ಹಾಗೆ ಇರ್ತಾನೆ, ಮೋಡ ಅಡ್ಡ ಬಂದಿರುತ್ತೆ. ಹಾಗಾಗಿ ಭೂಮಿ ಮೇಲೆ ಇರೋದಕ್ಕೆ ಸೂರ್ಯನ ಬೆಳಕು ಸರಿಯಾಗಿ ಕಾಣಿಸಲ್ಲ. ಅದೇ ಲೋ ಕಾನ್ಫಿಡೆನ್ಸ್. ಯಾವಾಗ ನಿನಗೆ ವೇವ್ಸ್ ಇರುತ್ತಲ್ಲ, ಮಾನಸಿಕ ತರಂಗಾಂತರಗಳು ಯಾವಾಗ ನಿನಗೆ ಕೆಳಮಟ್ಟಕ್ಕೆ ಕುಸಿಯುತ್ತೋ ಆಗ ಆತ್ಮವಿಶ್ವಾಸದ ಕೊರತೆ ಅನ್ನುವಂಥದ್ದು ಆಗುತ್ತೆ. ಯಾಕಾಗತ್ತೆ ಅಂತ ಕೇಳಿದ್ರೆ, ಹೇಗೆ ಸೂರ್ಯನಿಗೆ ಮೋಡಗಳು ಅಡ್ಡ ಬರುತ್ತೋ ಹಾಗೆ ಮನುಷ್ಯನ ಈ ಆತ್ಮನಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ಮಾನಸಿಕ ತರಂಗಾಂತರಗಳು ಅಡ್ಡ ಬರುತ್ತೆ. ಹಾಗಾಗಿ ಆ ಕಾನ್ಫಿಡೆನ್ಸ್ ಲೆವೆಲ್ ಲೋ ಆಗುತ್ತೆ. ಕಾರಣ ಏನು ಅಂತ ಕೇಳಿದ್ರೆ, ಯಾವಾಗಲೂ ಕೂಡ ಲೆಫ್ಟ್ ಸೈಡಲ್ಲೇ ನಿನ್ಗೆ ಆ ಒಂದು ಶ್ವಾಸಗತಿ ನಡೀತಾ ಇತ್ತು ಅಂತ ಕೇಳಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಬಾಡಿ ಫುಲ್ ಕೂಲ್ ಆಗ್ಬಿಡುತ್ತೆ. ಅವಾಗ ಕಫ ಆಗುತ್ತೆ. ಕಫ ಆದ್ರೆ ಏನಾಗುತ್ತೆ? ಅದರಿಂದ ಏನಾಗುತ್ತೆ? ಫಲ ಏನು? ಲೋ ಕಾನ್ಫಿಡೆನ್ಸ್. ಯಾಕೆ ಬರುತ್ತೆ? ಏನಾಗುತ್ತೆ ನಿನಗೆ? ಇಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ತೊಂದರೆ ಆಯ್ತು. ಈ ಉಸಿರಾಟ ಅನ್ನುವಂಥದ್ದೇ ಎನರ್ಜಿ ಕಡಿಮೆ ಆಯ್ತು ತಾನೆ. ಅಲ್ಲಿ ಯಾವಾಗ ಅದು ಕಡಿಮೆ ಆಗುತ್ತೋ ಅವಾಗ ನಿನ್ಗೆ ಏನ್ ಮಾಡಕ್ಕೂ ಮನ್ಸು ಬರಲ್ಲ, ಮೂಡಿರಲ್ಲ. ಅಲ್ಲಿ ಮೂಡ್ ಔಟ್ ಆಯ್ತು ಅಂದ್ರೆ ಏನ್ ಮಾಡ್ತೀಯ ನೀನು? ಅವಾಗ ನಿನಗೆ ಆತ್ಮವಿಶ್ವಾಸದ ಕೊರತೆ ಅನ್ನುವಂಥದ್ದು ಬರುತ್ತೆ. ಇನ್ ನೆಕ್ಸ್ಟ್ ಎರಡನೇದ್ದು ವೀಕ್ ಡೈಜೆಷನ್. ಡೈಜೆಸ್ಟಿವ್ ಸಿಸ್ಟಮ್ ಇದೆಯಲ್ಲ, ಯಾರ ಅಧಿಪತಿ ಅದಕ್ಕೆ? ಯಾಕೆ ಫೈರ್ ಬೇಕು ಅಲ್ಲಿ? ಜಠರಾಗ್ನಿ. ನೀನು ತಿಂದಿರುವಂತ ಅನ್ನನಾಳ ಮುಖಾಂತರ ಒಳಗಡೆ ಹೋಗಿ ಜಠರವನ್ನ ಸೇರ್ಕೊಳ್ಳುತ್ತೆ. ಜಠರದಲ್ಲಿ ಏನಿರುತ್ತೆ? ಪಿತ್ತ ಇರುತ್ತೆ, ಪಿತ್ತರಸ. ಆ ಪಿತ್ತರಸದಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಆ ಅಗ್ನಿಯಲ್ಲಿ ಬೇಯಬೇಕು. ಹೊರಗಡೆ ನೀನು ಅಕ್ಕಿ ಹಾಕಿದಾಗ ಹೇಗೆ ಬೇಯುತ್ತೋ, ಅನ್ನ ಆಗತ್ತೋ, ನೀನು ಅನ್ನವನ್ನ ಹಾಕಿದಾಗ ತಿರುಗಿ ಜೀರ್ಣ ಆಗ್ಬೇಕು ಅಂತ ಕೇಳಿದ್ರೆ ಮತ್ತೆ ಅದು ಬಾಯ್ಲ್ ಆಗ್ಬೇಕು. ಅವಾಗ ನಿನ್ಗೆ ಅಗ್ನಿ ಕಡಿಮೆ ಆಯ್ತು ಅಂತಂದ್ರೆ ಏನಾಗುತ್ತೆ? ಸರಿಯಾಗಿ ಬೇಯಲ್ಲ. ಸರಿಯಾಗಿ ಬೇಯದೇ ಇದ್ದಂತ ಆಹಾರ ಏನ್ ಮಾಡುತ್ತೆ? ಜೀರ್ಣಕ್ರಿಯೆ ಸರಿಯಾಗಿ ಆಗಲ್ಲ.
ಹಾಗಾಗಿ ಜೀರ್ಣಕ್ರಿಯೆ ಒಂದು ಕೊರತೆ ಆಯ್ತು ಅಂತಂದ್ರೆ ಏನಾಗುತ್ತೆ? ಡಿಸೆಂಟ್ರಿ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಜೀರ್ಣಕ್ರಿಯೆ ಆಗದೆ ಇರೋಕೆ ಇನ್ನೊಂದು ಕಾರಣ ಅಂತ ಸರಿಯಾಗಿ ಸರಿಯಾಗಿ ಊಟ ಮಾಡ್ತಾರೆ. ಹೌದು, ಟೈಮ್ಗೆ ಸರಿಯಾಗಿ ಊಟ ಮಾಡದೇ ಇರೋದು ಅಂತ ಕೇಳಿದ್ರೆ ದುರ್ಬಲ ಜೀರ್ಣಕ್ರಿಯೆ. ಟೈಮ್ ಸರಿಯಾಗಿ ಊಟ ಮಾಡಿಲ್ಲ ಅಂತ ಇಟ್ಕೋ, ಅದ್ರ ಜೊತೆಲಿ ನೀನು ನಿದ್ದೆನೂ ಕೂಡ ಮಾಡಿಲ್ಲ ಅಂತ ಇಟ್ಕೋ, ಅವಾಗ ನಿನ್ಗೆ ಏನಾಗಬಹುದು? ಆಸಿಡಿಟಿ ಫಾರ್ಮ್ ಆಗುತ್ತೆ. ಅಸಿಡಿಟಿ ಫಾರ್ಮ್ ಆಗುತ್ತೆ. ಅದೇ ಜಾಸ್ತಿ ದಿನ ಆಯ್ತು ಅಂದ್ರೆ ಫುಡ್ ಪಾಯ್ಸನ್. ಹುಳಿ ಯಾರ ಅಧಿಪತಿ? ಆಸಿಡ್ ಅಂದ್ರೆ ಹುಳಿ ತಾನೆ, ಕುಜ ಅಲ್ವಾ? ಈ ಕುಜನ ಒಂದು ಪ್ರಭಾವ ಅನ್ನುವಂಥದ್ದು ಕೆಲವು ಸಾರಿ ಜಾಸ್ತಿ ಆಯ್ತಂತಂದ್ರೂ ತೊಂದರೆ ಆಗುತ್ತೆ, ಕಡಿಮೆ ಆಯ್ತಂತಂದ್ರೆ ತೊಂದರೆ ಆಗುತ್ತೆ. ಹಾಗಾಗಿ ಈ ವೀಕ್ ಡೈಜೆಷನ್ ಆಗ್ಬೇಕು ಅಂತ ಕೇಳಿದ್ರೆ ಇಲ್ಲಿ ಫೈರ್ ಕಡಿಮೆ ಆಗ್ಬೇಕು. ಇನ್ನು ನೆಕ್ಸ್ಟ್, ಲ್ಯಾಕ್ ಆಫ್ ಮೋಟಿವೇಶನ್. ಪ್ರೇರಣಾ ಶಕ್ತಿ ಇರಲ್ಲ. ಯಾರಿಂದ ಬರ್ಬೇಕು ಪ್ರೇರಣೆ? ನೀನ್ ಏನಾದ್ರು ಮಾಡ್ಬೇಕು ಅಂತ ಕೇಳಿದ್ರೆ ಪ್ರೇರಣೆ ಯಾರಿಂದ ಬರುತ್ತೆ ನಿನ್ಗೆ? ಒಳಗಿದ್ದಾನಲ್ಲ ಆತ್ಮ, ಅವನೇ ತಾನೇ ಸೂರ್ಯ, ಅವನೇ ತಾನೇ ತಂದೆ ಅಲ್ವಾ? ಪ್ರೇರಣಾ ಶಕ್ತಿಯ ಕೊರತೆ ಅನ್ನತಕ್ಕಂಥದ್ದು ಆಗುತ್ತೆ. ಹೊರಗಡೆಯಿಂದ ಪ್ರೇರಣೆ ಇರುತ್ತೆ ನಿನ್ಗೆ. ಇವಾಗ ನಿನ್ ತಂದೆ ಹೇಳ್ತಾನಪ್ಪ, ನೀನ್ ಹೇಳೋ ಏನು ಎದ್ದು ಕೆಲಸ ಮಾಡು ಅಂತ ಹೇಳ್ತಾನೆ, ನೀನ್ ಆಗಲ್ಲ. ನಿನಗೆ ಏನಾಗಿರುತ್ತೆ? ಅವನ್ ಕಂಡ್ರೆ ನಿನ್ಗೆ ಆಗಲ್ಲ, ಜಾಸ್ತಿ ಕೋಪ ಮಾಡ್ಕೊಂಡ ಅಂದ್ರೆ ನಿನ್ಗೆ ಆಗಲ್ಲ. ಅವಾಗ ನಿನ್ಗೆ ಏನಾಗಿರುತ್ತೆ ಅಂತ ಕೇಳಿದ್ರೆ ಇಲ್ಲಿ ಅಗ್ನಿ ತತ್ವದ ಕೊರತೆ ಅನ್ನುವಂಥದ್ದಾಗಿರುತ್ತೆ. ಹಾಗಾಗಿ ನಿನಗೆ ಜಲತತ್ವ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಮೂಡ್ ಔಟ್ ಆಗುತ್ತೆ. ಮೂಡ್ ಔಟ್ ಆದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ನಿದ್ರೆ ಬರುತ್ತೆ. ಅಲ್ಲಿ ನಿನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರ್ಬೇಕಲ್ಲ. ಈಗ ಸೂರ್ಯನ ಬೆಳಕು ಒಂದೆರಡು ದಿನ ಭೂಮಿ ಮೇಲೆ ಬಂದಿಲ್ಲ ಅಂತ ಇಟ್ಕೋ, ಏನಾಗಬಹುದು? ನೆಕ್ಸ್ಟ್ ಅಲ್ಲ, ಒಂದೇ ಸಾರಿ ಉದುರೋಗಲ್ಲ ಅದು, ಅಲ್ಲಿ ಕೀಟಗಳ ಉತ್ಪತ್ತಿ ಆಗುತ್ತೆ. ಆಮೇಲೆ ಒಂದು ರೀತಿಯಾಗಿ ಈ ಮುಟ್ರ ರೋಗ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮುದುಡ್ಕೊಳಕ್ ಶುರು ಆಗುತ್ತೆ, ಬರುತ್ತೆ ಅಲ್ವಾ? ಹಾಗೇನೆ ಯಾವಾಗ ಅಗ್ನಿ ತತ್ವದ ಕೊರತೆ ಅನ್ನುವಂಥದ್ದಾಗುತ್ತೆ, ಆತ್ಮವಿಶ್ವಾಸದ ಕೊರತೆ ಅನ್ನತಕ್ಕಂಥದ್ದಾಗುತ್ತೆ, ಅವಾಗ ಹೇಗೆ ಒಂದು ಎಲೆಗಳಲ್ಲಿ ಹುಳಗಳು ಕಾಣಿಸ್ಕೊಳ್ಳುತ್ತೋ ಹಾಗೆ ಮನಸ್ಸಿನಲ್ಲಿ ನಾನಾ ರೀತಿಯ ಹುಳಗಳು ಕಾಣಿಸ್ಕೊಳ್ಳುತ್ತೆ. ಇದು ಒಂಥರ ಬ್ಯಾಕ್ಟೀರಿಯಾ ಇದ್ದಂಗೆ. ಏನೇನೋ ಆಲೋಚನೆಗಳು ಕೆಲ್ಸಕ್ಕೆ ಬಾರದೇ ಇರೋ ಆಗ್ತಾವ, ಅವೆಲ್ಲ ಓವರ್ ಥಿಂಕಿಂಗ್. ಇದೆಲ್ಲ ಬಂದಾಗ ನಿನಗೆ ಆತ್ಮವಿಶ್ವಾಸದ ಕೊರತೆ ಅನ್ನುವಂಥದ್ದಾಗುತ್ತೆ. ಅದು ಯಾವುದು ನಿನ್ಗೆ ಮಾಡಕ್ ಆಗಲ್ಲ. ಈಗ ಇಲ್ಲಿಟ್ಟು ಕೆಲಸನೇ ನಿನ್ ಕೈಲಿ ಮಾಡಕ್ ಆಗಲ್ಲ ಅಂತಂದ್ರೆ ಏನೇನೋ ಬಂದಿರೋದೆಲ್ಲ ನಿನ್ ಮಾಡಕ್ ಆಗತ್ತಾ? ಅದಕ್ಕೆ ಇಲ್ಲಿ ಒಂದು ಸಮಸ್ಯೆ ಇದೆ. ಏನ್ ಸಮಸ್ಯೆ? ಮನಸ್ಸಿಂದು ಒಂದು ಸಮಸ್ಯೆ ಇದೆ. ಇಲ್ಲ ಮುಂದಕ್ಕೆ ಹೋಗುತ್ತೆ, ಅದು ಫ್ಯೂಚರ್ಗೆ ಹೋಗುತ್ತೆ, ಏನೇನೋ ಮಾಡುತ್ತೆ. ಅದೊಂಥರ ಪೆಂಡುಲಮ್ ಇದ್ದ ಹಾಗೆ, ಈ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ. ಅದ್ರ ಕೆಲಸನೇ ಅದು ಪೆಂಡುಲಮ್. ಈಗ ಒಂದು ವಾಲ್ ಕ್ಲಾಕ್ ಅಲ್ಲಿ ಪೆಂಡುಲಮ್ ಇರುತ್ತಲ್ಲ, ಸುಮ್ನೆ ಅಲ್ಲಾಡುತ್ತೆ ಅದು. ಅಲ್ಲ, ಅದೇನ್ ಮಾಡ್ತಾ ಇದೆ ನಿನ್ಗೆ? ಅಲ್ಲಾಡ್ತಾ ಇರೋದ್ರಿಂದ ಏನಾದ್ರು ಬರ್ತಾ ಇದೆಯಾ ಅಲ್ಲಿ? ಇಲ್ಲ. ಅದು ತಿರುಗೋದು ಎನರ್ಜೆಟಿಕ್ ಆಗಿ ತಿರುಗ್ತಾ ಇರೋದು ಬೇರೆನೆ ಇದೆ. ಅದು ಆ ಸಿಸ್ಟಮೇ ಬೇರೆ, ಈ ಅಲ್ಲಾಡ್ತಾ ಇರೋದೇ ಬೇರೆ ಅಲ್ವಾ? ಹಾಗಾಗಿ ನಿನಗೇನ್ ಆಗ್ಬೇಕಾಗಿರುತ್ತೆ ಅಂತ ಕೇಳಿದ್ರೆ ಅದು ಕಾನ್ಸ್ಟಂಟ್ ಲೆವೆಲ್ ಅಲ್ಲಿ ನಿಲ್ಬೇಕು. ಹಿಂದೆ ಏನೋ ಆಗಿದ್ದು ನೆನಪು ಬರುತ್ತೆ ನಿನ್ಗೆ. ಸುಮ್ನೆ ಮಲಗಿರ್ತೀಯ ನೀನು, ಕೆಲ್ಸ ಇಲ್ಲ ನಿನ್ಗೀಗ. ಮೈಂಡು ಯಾವ್ದ್ರೊಳಗಡೆನೂ ಕೂಡ ಇನ್ವಾಲ್ವ್ ಆಗಿಲ್ಲ ಇಲ್ಲಿ, ಸುಮ್ನೆ ಮಲಗಿದೆಯಾ ಹಾಗೆ, ಮೂಡಿಗೆ ಮೋಡ ಹಾಕಿದೆ, ಸುಮ್ಮನೆ ಮಲಗಿದ್ದೀಯಾ ನೀನು, ಏನೇನೋ ನೆನಪು ಬರುತ್ತೆ. ಅದರಿಂದ ಏನಾಗ್ಬಹುದು? ಒಂದು ದುಃಖ ಆಗಬಹುದು ಅಲ್ಲ, ಇಲ್ಲ ಮುಂದೆ ಏನೋ ಫ್ಯೂಚರ್ ಪ್ಲಾನ್ ಹಾಕ್ಬಹುದು ನೀನು. ಬಟ್ ಈಗ ನೀನೇನು ಅಲ್ಲ, ಏನು ಮಾಡಕ್ ಆಗಲ್ಲ. ನೀನು ಎಲ್ಲಿವರೆಗೂ ನಿನ್ನ ಮನಸ್ಸು ಕಾನ್ಸನ್ಸ್ಟಂಟ್ ಆಗಿ ನಿಲ್ಲಲ್ವೋ ಅಲ್ಲಿವರೆಗೂ ನೀನೇನು ಆಗಲ್ಲ ಅಂತ ಹೇಳುತ್ತೆ ಸ್ಪಿರಿಚುವಲ್ ಸೈನ್ಸ್. ನೆಕ್ಸ್ಟ್, ಫಿಯರ್ ಆಫ್ ಅಥಾರಿಟಿ. ಯಾಕೆ ಬರುತ್ತೆ ಇದು?
ಎಸ್, ಲೋ ಕಾನ್ಫಿಡೆನ್ಸ್. ಈಗ ಪಿಯರ್ ಆಫ್ ಅಥಾರಿಟಿನಲ್ಲಿ ಯಾರ್ಯಾರು ಬರ್ತಾರೆ? ಅಧಿಕಾರಿಗಳು, ಮತ್ತೆ ತಂದೆ, ಅಣ್ಣ, ತಾಯಿನೂ ಕೂಡ ಬರ್ತಾಳೆ. ಏನ್ ಮಾಡ್ತಾ ಇಲ್ಲ ನೀನು? ಏನ್ ಮಾಡ್ತಾ ಅವ್ರು ಏನೋ ಹೇಳಿದಾರೆ, ನೀನ್ ಮಾಡಿಲ್ವಲ್ಲ, ಅವಾಗ ಆಟೋಮೆಟಿಕ್ಲಿ ಬಂದೇ ಬರುತ್ತಾ? ಹಾಗಾಗಿ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಒಂದು ವೇಳೆ ನೀನು ಇದನ್ನ ಬ್ಯಾಲೆನ್ಸ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ನೀನ್ ಏನ್ ಮಾಡಿದ್ರು ಕೂಡ ಇದು ಕಂಟ್ರೋಲ್ಗೆ ಸಿಗಲ್ಲ. ಏನ್ ಮಾಡಿದ್ರು ಕಂಟ್ರೋಲ್ ಸಿಗಲ್ಲ ಇದು. ಹಾಗಿದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಲೋ ಕಾನ್ಫಿಡೆನ್ಸ್ ಇದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಹಾಗೆ ನಾವು ಮಾಡ್ತಾ ಇರುವಂಥ ಎಲ್ಲ ವಿಡಿಯೋಸು ಕೂಡ ನಿಮಗೆ ತಲುಪುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನಷ್ಟು ನಮಗೆ ಪ್ರೇರಣಾ ಶಕ್ತಿ ಅನ್ನುವಂಥದ್ದು ಸಿಕ್ಕಿದ್ರೆ ಇನ್ನಷ್ಟು ವಿಷಯಗಳೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.